ನಾಡಿನ ಹೊಸ ಮುಖ್ಯಮಂತ್ರಿಯಾಗಿ ಕನಕಪುರ ಸರದಾರ ಟ್ರಬಲ್ ಶೂಟರ್ ಪಕ್ಷ ನಿಷ್ಠ ನಾಯಕ ಡಿಕೆ ಶಿವಕುಮಾರ್ ಪಟ್ಟಕ್ಕೇರಲು ಕೌಂಟ್ ಡೌನ್ ಶುರುವಾಗಿದೆ. ರಾಜಭವನದ ಗ್ಲಾಸ್ ಹೌಸ್ ನಲ್ಲಿ ಸಕಲ ಸಿದ್ಧತೆ ನಡೆದಿದ್ದು ನಾಳೆ ಸಂಜೆ 4:05 ದೈವ ಭಕ್ತ ಡಿಕೆ ಶ್ರೀ ಪ್ರಮಾಣ ವಚನ ಮಾಡಲಿದ್ದಾರೆ. ಅಂದ್ರೆ ಮೊದಲ ಹಂತದಲ್ಲಿ ಸಿಎಂ ಜೊತೆ 10 ಮಂದಿ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಲಿದ್ದು ಅಳೆದು ತೂಗಿ ಹೈಕಮಾಂಡ್ ಫಸ್ಟ್ ಲಿಸ್ಟ್ ಫೈನಲ್ ಮಾಡಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ಜೊತೆ ಬೆಳಗ್ಗೆಯಿಂದಲೂ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರು ನೀಡಿದ ಪಟ್ಟಿಯನ್ನ ನೋಡಿ ಮೊದಲ ಹಂತದಲ್ಲಿ ಪ್ರಮಾಣ ಸ್ವೀಕರಿಸೋ ಅಥವಾ ಪ್ರಮಾಣ ವಚನ ಸ್ವೀಕರಿಸೋ 10 ಮಂದಿಯನ್ನ ಫೈನಲ್ ಮಾಡಿದ್ದಾರೆ. ಹಾಗಾದ್ರೆ ನಾಳೆ ಸಚಿವರಾಗಿ ಪ್ರತಿಜ್ಞೆ ಮಾಡೋ ಸಚಿವರು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ ಅಂದ್ರೆ ಸಾಕಷ್ಟು ಜನ ಇದ್ದಾರೆ. ಜಿ ಪರಮೇಶ್ವರ್ ಇಲ್ಲಿ ಮೊದಲಿಗೆ, ಅದಾದ ನಂತರ ಸತೀಶ್ ಜಾರಕಿಹೊಳಿ, ಅಮಕನಮರಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ, ಅದಾದ ನಂತರ ಯುಟಿ ಖಾದರ್, ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಕೆಜೆ ಜಾರ್ಜ್ ಜೊತೆಗೆ ರಾಮಲಿಂಗಾರೆಡ್ಡಿ. ಈ 10 ಜನ ನಾಯಕರು ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ ಸಿಎಂ ಜೊತೆಗೆ. ಇಲ್ಲಿ ಯಂಗ್ ಲೀಡರ್ಸೇ ಕಾಣಿಸ್ತಾ ಇಲ್ಲ ನಾವು ಆರಂಭದಲ್ಲಿ ಫಸ್ಟ್ ಲಿಸ್ಟ್ ಅಲ್ಲ. ಇಲ್ಲಿ ಈಗ ಜಿ ಪರಮೇಶ್ವರ್ ಅವರು ಈ ಹಿಂದೆ ಇದ್ದವರು, ಸತೀಶ್ ಜಾರಕಿಹೊಳಿ ಹಿಂದೆ ಇದ್ದವರು, ಪ್ರಿಯಾಂಕ್ ಖರ್ಗೆನು ಕೂಡ ಈ ಹಿಂದೆ ಇದ್ದವರು, ಕೃಷ್ಣ ಬೈರೇಗೌಡ ಇದ್ದವರು, ಯುಟಿ ಖಾದರ್ ಸ್ಪೀಕರ್ ಆಗಿದ್ರು, ಎಂಬಿ ಪಾಟೀಲ್ ಇದ್ರು, ಕೆಜೆ ಜಾರ್ಜ್ ಇದ್ರು, ರಾಮಲಿಂಗಾರೆಡ್ಡಿ ಇದ್ರು. ಈಗ ಹೊಸ ಆಡ್ ಆನ್ ಯತೀಂದ್ರ ಸಿದ್ದರಾಮಯ್ಯ. ಅಷ್ಟು ಬಿಟ್ರೆ ಬೇರೆ ಯಾರು ಇಲ್ಲ. ಆಮೇಲೆ ಇನ್ನೆಲ್ಲ ಹಳಬ್ರೆ ಇರೋದು. ಇದ್ರಲ್ಲಿ ಯಾರು ಡಿಕೆಶಿ ಫೇವರೇಬಲ್ ಯಾರು ಇಲ್ಲ. ಅವರು ಎಲ್ಲ ಅವರು ಸಿದ್ದರಾಮಯ್ಯನವ್ರ ಕ್ಯಾಂಡಿಡೇಟ್ಸ್ ಅಂತ ಆಪ್ತರು ಅಂತ. ಹಂಗ ನೋಡಿದ್ರೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅಂತ ಇರೋದಿಲ್ಲ. ಇದರಲ್ಲಿ ಇಬ್ಬರಿಗೂ ಕೂಡ ಸೂಟೇಬಲ್ ಲೀಡರ್ಸ್ ಇದ್ದಾರೆ. ಬಟ್ ನನಗಿರುವಂತದ್ದು ಪಾಯಿಂಟ್ ಏನು ಅಂದ್ರೆ, ಒಬ್ಬ ಹೆಣ್ಮಗಳಾಗಿ ಈಗ ರೂಪಕಲಾ ಶಶಿಧರ್ ಇಲ್ಲಾಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಾಂದ್ರೆ ರೂಪಕಲಾ ಶಶಿಧರ್, ಮುನಿಯಪ್ಪನವ್ರಿಗೆ ಯಾಕಿಲ್ಲ? ಐ ಮೀನ್ ಇವ್ರಿಗೆಲ್ಲ ಇದೆ ಅಂದ್ರೆ ಮುನಿಯಪ್ಪ ಅವ್ರಿಗೆ ಯಾಕಿಲ್ಲ? ಇವರೆಲ್ಲ ಹಳಬ್ರು. ಅಂಡ್ ಮುನಿಯಪ್ಪ ಅವರು SC ಲೆಫ್ಟ್ ಬರ್ತಾರೆ. ಸೊ ಅವ್ರ ಬದಲಿಗೆ ಅವ್ರ ಮಗಳಿಗೆ ಯಾಕೆ ಒಬ್ಬ ಹೆಣ್ಮಗಳಾಗಿ ರೂಪಕಲಾ ಶಶಿಧರ್ ಕೊಡ್ಬಾರ್ದು? ನೀವು ಟಿಕೆಟ್ ಕೊಡುವಾಗ್ಲೂ ಕೂಡ ಹೆಣ್ಮಕ್ಳಿಗೆ ನೀವು ಕೊಡೋದಿಲ್ಲ. ಗೆದ್ದಿರೋರು ಎಷ್ಟು ಈ ಸರಿ? 224 ಕ್ಷೇತ್ರಗಳಲ್ಲಿ ಎಲ್ಲಾ ಪಕ್ಷಗಳು ಸೇರಿಸಿ ಕೇವಲ 10 ಜನ ಮಹಿಳೆಯರು ಮಾತ್ರ ಗೆದ್ದಿರೋದು. ನಿಜ, ಹೌದು. ಆಮೇಲೆ ಟಿಕೆಟ್ ಕೊಡುವಾಗ್ಲೂ ಅಷ್ಟೇ, ಏನ್ ಹಬ್ಬ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲಾ ಪಕ್ಷಗಳು, ಏನ್ ಕಾಂಗ್ರೆಸ್ ಅವರು ಒಂದೊಂದು 11 ಜನಕ್ಕೆ, JDS ಅವರು ಒಂದು 13 ಜನಕ್ಕೆ, ಬಿಜೆಪಿ ಅವರು ಒಂದು 12 ಜನ ಮಹಿಳೆಯರಿಗೆ ಅಷ್ಟೇ ಕೊಟ್ಟಿರೋದು ಇವರು ಟಿಕೆಟ್. ಏನ್ ಇವ್ರು 224 ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ನಾಟ್ ಇವನ್ 30% ಟಿಕೆಟ್ ಕೊಟ್ಟಿರೋದು. ಗೆದ್ದಿರೋದು ಕೇವಲ 10 ಜನ. ಅದರಲ್ಲೂ ಕಾಂಗ್ರೆಸ್ ನಲ್ಲಿ ಕೇವಲ 4 ಜನ. ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್, 2 ರೂಪಕಲಾ ಶಶಿಧರ್, 3 ಖನಿಜಾ ಫಾತಿಮಾ, 4 ನಯನಾ ಮೋಟಮ್ಮ ಅಷ್ಟೇ. ನಯನಾ ಮೋಟಮ್ಮ ಫಸ್ಟ್ ಟೈಮ್ MLA. ಸೊ 4 ಜನ ಕಾಂಗ್ರೆಸ್ ಅಲ್ಲಿ ಗೆದ್ದಿರೋದು. ಯಾಕಿಬ್ಬರು ಕೊಡಬಾರ್ದು? ನೀವು ಯಾಕೆ ಕೊಡಬಾರ್ದು ಅಂತ? ಗ್ಯಾರಂಟಿಗಳಿಂದ ವಿನ್ ಆಗಿದ್ದೀರಿ, ಮಹಿಳೆಯರಿಂದ ವಿನ್ ಆಗಿದ್ದೀರಿ. ಆದ್ರೆ ಮಹಿಳೆಯರಿಗೆ ನೀವು ಸಚಿವ ಸಂಪುಟದಲ್ಲಿ 2 ಸ್ಥಾನ ಕೊಡೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಿ ಅಂದ್ರೆ ಇನ್ನೆಂತ ಮಹಿಳಾ ಪರ ನೀವು? ನಿಜ. ಅದು ಸ್ಟೀರಿಯೋ ಟೈಪ್. ಅದನ್ನ ಬ್ರೇಕ್ ಮಾಡಿ ಒಬ್ರಿಗೆ ಕೊಡೋದು ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ. ಅದನ್ನ ಬ್ರೇಕ್ ಮಾಡಿ ಅಲ್ಲ. ಡಿಕೆ ಶಿವಕುಮಾರ್ ಅವರೇ, ನೀವಾದ್ರೂ ಮಹಿಳೆಯರ ಪರ ಅಂತ ನಿಮ್ಮನ್ನ ನೀವು ಸಾಬೀತು ಮಾಡಿ. ಗೆದ್ದಿರೋರು 4 ಜನ ಕೊಡಿ, 3 ಜನಕ್ಕೆ ಯಾರು ಬೇಡ ಅಂದ್ರು ಖನಿಜಾ ಫಾತಿಮಾಗೂ ಕೊಡಿ. ಗೆದ್ದಿರೋರೇ 4 ಜನ, ನೀವು ಕೊಟ್ಟಿರೋದೇ 10 ಜನ ಟಿಕೆಟ್. ಅದ್ರಲ್ಲಿ ಗೆದ್ದಿರೋರು 3 ಜನ, ಒಟ್ಟಾರೆ 10 ಜನ ಇದ್ದಾರೆ ಅಸೆಂಬ್ಲಿಯಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್, ರೂಪಕಲಾ ಶಶಿಧರ್, ಖನಿಜಾ ಫಾತಿಮಾ, ನಯನಾ ಮೋಟಮ್ಮ, ಶಶಿಕಲಾ ಜೊಲ್ಲೆ, ಇನ್ನೊಬ್ರು ಭಗೀರಥಿ ಮುರುಳ್ಯ, ಶಾರದಾ ಪೂರ್ವ ನಾಯ್ಕ, ಕರಿಯಮ್ಮ, ಲತಾ ಅವರು, ಮತ್ತೆ ಮಂಜುಳಾ ಎಸ್. ಇಷ್ಟೇ 10 ಜನ ಎಲ್ಲಾ ಪಕ್ಷದಿಂದ. 4 ಜನ ಗೆದ್ದಿದ್ರೆ ಕೊಡಿಯಲ್ಲ 3 ಜನಕ್ಕೆ. ಅದ್ರಲ್ಲೂ ಮೀನಾಮೇಶ ಯಾಕೆ ಅನಿಸ್ತೀರಾ? ಮಹಿಳೆಯರು ಓಟ್ ಬೇಕು ನಿಮ್ಗೆ, ಆದ್ರೆ ಮಹಿಳೆಯರಿಗೆ ಮಾತ್ರ ಸ್ಥಾನ, ಮಾನ, ಗೌರವ, ಅಧಿಕಾರ ಕೊಡಲ್ಲ ನೀವು. ಎಲ್ಲ ನೀವು ಮೆನ್ ಡಾಮಿನೇಟೆಡ್ ಎಲ್ಲಾ ಪಕ್ಷಗಳಲ್ಲೂ ಕೂಡ. ಈಗಲೂ ಅಷ್ಟೇ. ಅಟ್ಲೀಸ್ಟ್ ನಿಮ್ಮ ಹೈಕಮಾಂಡ್ ಸೋನಿಯಾ ಮೇಡಮ್, ಪ್ರಿಯಾಂಕಾ ಮೇಡಮ್ ಇದಾರೆ. ಆ ಒಂದು ಇದಕ್ಕಾದ್ರೂ ಇಬ್ರಿಬ್ರು ಕೊಡಿ. ಯಾಕೆ ನೀವು ರೂಪಕಲಾ ಶಶಿಧರ್ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಯಾಕೆ ಮಾಡ್ತೀರಾ? ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಕೊಟ್ಟಂತ ಜವಾಬ್ದಾರಿನ ಕರೆಕ್ಟ್ ಆಗಿ ನಿಭಾಯಿಸಿದ್ದಾರೆ ಅವರು. ಅವ್ರು ಈ ಸರಿ ಪಂಚ ಗ್ಯಾರಂಟಿಗಳಲ್ಲಿ ಅವ್ರ ಪಾತ್ರ ತುಂಬಾ ದೊಡ್ಡದಿತ್ತು. 2 ತಿಂಗಳದ್ದು ಹಿಡ್ಕೊಂಡು ಅವ್ರು ಈ 3 ವರ್ಷದಲ್ಲಿ 2 ತಿಂಗಳದ್ದು ಬಂದಿಲ್ಲ ಅಂತ ಹಿಡ್ಕೊಂಡು ಕೂತ್ರು ಬಿಜೆಪಿ ಅವರು. ಬಟ್ 2 ತಿಂಗಳು ಬಿಟ್ಟು ಉಳಿದ ತಿಂಗಳಲ್ಲಿ ಒಂದಿಷ್ಟು ಕೂಡ ಎಡವಟ್ಟಾದ್ರೆ ನೋಡ್ಕೊಂಡಿದಾರಲ್ಲ. ಒಬ್ಬ 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 ಒಬ್ಬ
ಒಬ್ಬ ಪುರುಷನು ಅಷ್ಟು ಡೆಡಿಕೇಟೆಡ್ ಆಗಿ ಮಾಡದೆ ನಿಭಾಯಿಸ್ತಾ ಇರುವಂತಹ ಖಾತೆ ಅಂದ್ರೆ ಇಂಪಾರ್ಟೆಂಟ್ ರೋಲ್ ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ಲೇ ಮಾಡಿದ್ದಾರೆ. ನಾಳೆ ರೂಪಕಲಾ ಶಶಿಧರ್ ಅವರು ಕೂಡ ಮಾಡ್ಬೋದು, ಕಂಚೆ ಫಾತಿಮಾ ಕೂಡ ಮಾಡ್ಬೋದು, ಕೊಡಿ ಅಲ್ಲ. ಹೌದು. ಅದಕ್ಕೆ ಮತ್ತೆ ಅಲ್ಲಿ ಮತ್ತೆ ಅವ್ರ ವರ್ಸಸ್ ಇವ್ರ ವರ್ಸಸ್ ಅವರು ಮತ್ತೆ ಇವ್ರು ಮಹಿಳಾ ಪರ ಆ ವಿಚಾರದಲ್ಲಿ ನರೇಂದ್ರ ಮೋದಿ ಅವ್ರನ್ನ ಒಪ್ಕೊಳ್ತೀವಿ. ಈ ದೇಶದ ಹಣಕಾಸು ಸಚಿವರು ಕಂಟಿನ್ಯೂಸ್ ಆಗಿ ನಿರ್ಮಲಾ ಸೀತಾರಾಮನ್ ಅವ್ರನ್ನೇ ಮಾಡಿದ್ದಾರೆ. ಎಂತ ಪೊಸಿಷನ್ ಅದು, ನಿಮ್ಗೆ ಆ ಯೋಗ್ಯತೆ ಇಲ್ಲ ಬಿಡಿ ಕಾಂಗ್ರೆಸ್ನವ್ರಿಗೆ. ಸ್ವತಃ ಸೋನಿಯಾ ಗಾಂಧಿ ಅವ್ರನ್ನೇ ಪ್ರಧಾನ ಮಂತ್ರಿ ಮಾಡ್ಲಿಲ್ಲ ನೀವು. ಅವ್ರಾಗ್ಲಿಲ್ವಾ ನೀವು ಮಾಡ್ಲಿಲ್ವಾ ಗೊತ್ತಿಲ್ಲ, ಬಟ್ ನಾನ್ ಹೇಳೋದು ಇವ್ರಿಗೆ. ಇನ್ನುಳಿದಂತೆ ಎಲ್ಲ ಹಳಬ್ರೆ ಇದಾರೆ, ಹೊಸ ಮಖ ಇಲ್ಲ. ಯತೀಂದ್ರ ಸಿದ್ದರಾಮಯ್ಯ ಈಸ್ ಬಿಕಾಸ್ ಆಫ್ ಹಿಸ್ ಫಾದರ್ ಅಷ್ಟೇ. ನಾಳೆ ಬಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವು ಅಪ್ರಿಶಿಯೇಟ್ ಮಾಡಿ, ನಿನ್ನೇನು ಅದನ್ನೇ ಹೇಳಿದ್ವಿ. ಅದರ್ವೈಸ್ ಆಲ್ಸೋ ಅವರು ಅವ್ರ ತಂದೆಯ ತ್ಯಾಗಕ್ಕೋಸ್ಕರ ಮಗನಿಗೆ ಕೊಡ್ತಾ ಇದ್ದಾರೆ. ಅದು ಅವ್ರಿಗೂ ಗೊತ್ತಿದೆ, ಇನ್ ನಾವೇನು ಅದನ್ನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸೊ ನಾಳೆ ಇಷ್ಟ ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ, ಬಟ್ ಗೊತ್ತಿಲ್ಲ, ಎನಿ ಟೈಮ್ ಇದು ಚೇಂಜ್ ಆಗಬಹುದು. ನಾಳೆ ಪ್ರಮಾಣ ವಚನ ಸ್ವೀಕರಿಸುವವರೆಗೂ ಕೂಡ ಇಂಥದ್ದೇ ಅಧಿಕೃತ ಅಂತ ಹೇಳೋದಕ್ಕೆ ಅಸಾಧ್ಯ. ಆಮೇಲೆ ಮುಂದೆ ಎರಡನೇ ಹಂತ ಜೂನ್ ರಾಜ್ಯಸಭಾ ಎಲೆಕ್ಷನ್ ಆದ್ಮೇಲೆ ಎರಡನೇ ಹಂತದಲ್ಲಿ ಇನ್ನೊಂದಿಷ್ಟು ಜನ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಆ ಎರಡನೇ ಲಿಸ್ಟ್ ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಹೊಸ ಮುಖಗಳು ಇರಬಹುದು ಅಂತ ಅನ್ನಿಸುತ್ತದೆ. ದಿ ಸೇಮ್ ಓಲ್ಡ್ ಸ್ಟೀರಿಯೋ ಟೈಪ್ ಆಗಿದ್ದವರೇ ಆಗೋದು, ಅವ್ರದೇ ಮುಖಗಳು ಅವ್ರದೇ. ಎಸ್ಪೆಷಲಿ ಈ ಕಾಂಗ್ರೆಸ್ ಅವ್ರದ್ದು ಒಂದು ಏನು ಅಂತಂದ್ರೆ, ಬಿಜೆಪಿ ಅವ್ರಿಗೂ ಕಾಂಗ್ರೆಸ್ ಅವ್ರಿಗೂ ಇರುವಂತಹ ವ್ಯತ್ಯಾಸ ಏನು ಅಂತಂದ್ರೆ, ಬಿಜೆಪಿಯಲ್ಲಿ ಸಚಿವರು ನಿಮ್ಗೆ ಡೈರೆಕ್ಟ್ ಆಗಿ ಸಿಗ್ತಾರೆ, ಕಾಂಗ್ರೆಸ್ ಅಲ್ಲಿ ಅವ್ರ ಪಿಎಗಳು ಸಿಗೋದಿಲ್ಲ ನಿಮ್ಗೆ. ಪಿಎಗಳೇ ಕಾಂಟ್ಯಾಕ್ಟ್ ಸಿಗೋದಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಸೊ ಅದನ್ನ ಬ್ರೇಕ್ ಮಾಡಿ ಎನಿ ಟೈಮ್ ಅವೈಲಬಿಲಿಟಿ ಇರುವ ರೀತಿಯಲ್ಲಿ ಯಾರು ಕೂಡ ಬಂದರೂ ಕೂಡ ಅವರನ್ನ ಮಾತಾಡಿಸುವ ನಿಟ್ಟಿನಲ್ಲಿ ಜನಸ್ನೇಹಿ ಜನಪರವಾದಂತಹ ಕ್ಯಾಬಿನೆಟ್ ಅನ್ನ ದಯವಿಟ್ಟು ರಚನೆ ಮಾಡಿ. ಯಾರಿಗೋ ಒಂದು ಏನೋ ಕೆಲಸ ಇರುತ್ತೆ ಅರ್ಜೆಂಟ್, ಪಿಎಗಳು ಫೋನ್ ರಿಸೀವ್ ಮಾಡಲ್ಲ. ಅಷ್ಟು ಅಧಿಕಾರದ ಮದ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಈ ಕಾಂಗ್ರೆಸ್ ಅವ್ರಿಗೆ ಬಂದ್ಬಿಟ್ರೆ. ಇದು ಬಿಜೆಪಿ ಅವ್ರಿಗೂ ಮತ್ತು ಕಾಂಗ್ರೆಸ್ಗೆ ಇರುವಂತಹ ವ್ಯತ್ಯಾಸ. ನೀವು ಬಿಜೆಪಿಯನ್ನ ಭ್ರಷ್ಟಾಚಾರ 40% ಅಂತ ಏನಾದ್ರೂ ಹೇಳಿ, ಬಟ್ ದೇ ಆರ್ ಅವೈಲೇಬಲ್, ಸಿಗ್ತಾರೆ. ಇವರಲ್ಲಿ ಪಿಎಗಳ 30 ಜನ ಇರ್ತಾರೆ, ಅದ್ರಲ್ಲಿ ಒಬ್ರು ಫೋನ್ ತೆಗಿಯಲ್ಲ, ಒಬ್ರು ಸಿಗಲ್ಲ. ಆ ಲೆವೆಲ್ಗೆ ಇವ್ರದ್ದು ಮೆರವಣಿಗೆ ಇರುತ್ತೆ. ಎನಿಹಾವ್ ನಾಳೆವರೆಗೂ ಕಾಯೋಣ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅಂತ. ಬಟ್ ಈಗಾಗಲೇ ಸಂಭವನೀಯ ಖಾತೆಯ ಬಗ್ಗೆ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ, ಯಾರ್ಯಾರಿಗೆ ಏನೇನ್ ಕೊಡಬಹುದು ಅಂತ. ಸೊ ಯಾರ್ಯಾರಿಗೆ ಏನೇನ್ ಕೊಡಬಹುದು ಖಾತೆಗಳನ್ನ